ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ತರ ಫಸ್ಟ್ ಎಲ್ಲ ಮಿಷಿನ್ ಅಲ್ಲಿ ರೆಡಿ ಮಾಡ್ತಾ ಇದ್ರು ಕಾಜಾಪಟ್ಟಿನ. ಇವಾಗ ಈ ತರ ಯಾರು ರೆಡಿ ಮಾಡೋದಿಲ್ಲ, ಎಲ್ರು ಎಮ್ಮಿಂಗ್ ಅಲ್ಲಿ ದಾರದಲ್ಲೇ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ನಿಮಗೆ ಎಮ್ಮಿಂಗ್ ಮಾಡಬೇಕಾದ್ರೆ ಕಾಜಾಪಟ್ಟಿನ ಯಾವ ಥರ ರೆಡಿ ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಎಲ್ಲ ಮಿಷಿನಲ್ಲೇ ರೆಡಿ ಮಾಡ್ತಾ ಇದ್ರು ಕಾಜಾಪಟ್ಟಿನ. ಇವಾಗ ಯಾರು ಮಿಷಿನಲ್ಲಿ ಮಾಡಲ್ಲ, ಎಮ್ಮಿಂಗ್ ಮಾಡೋರಿಗೆ ಕೊಟ್ಬಿಡ್ತಾರೆ ಕಾಜಾಪಟ್ಟಿನ ಹಾಕೋದಿಕ್ಕೆ. ಅದನ್ನ ಯಾವ ಥರ ಎಮ್ಮಿಂಗ್ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಮೊದಲು ನೀವು ಸೂಜಿಗೆ ದಾರನ ಎರಡೆಳೆ ಮೇಲೆ ತಗೊಳ್ಳಿ. ಸೇಮ್ ಕಲರ್ ದಾರ ತಗೊಳ್ಳಿ. ಎರಡೆಳೆ ಮೇಲೆ ನೀವು ಸೂಜಿಗೆ ಹಾಕ್ಕೊಂಡ್ರೆ ಅದು 4 ಎಳೆ ಆಗುತ್ತೆ. 4 ಎಳೆ ದಾರದಲ್ಲಿ ನೀವು ಹಾಕಿದ್ರೆ ಅದು ಸ್ಟ್ರಾಂಗಾಗಿ ಚೆನ್ನಾಗಿ ಗಟ್ಟಿಯಾಗಿರುತ್ತೆ, ಕಿತ್ತೋಗಲ್ಲ ಬೇಗ. ಅದು ಇಲ್ಲಾಂದರೆ ನೀವು ಎರಡೆಳೆಯಲ್ಲಿ ಹಾಕಿದ್ರೆ ಬೇಗ ಕಿತ್ತೋಗುತ್ತೆ. ಅವ್ರು ಮತ್ತೆ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಬಟ್ಟೆ ತರಬೇಕಾದ್ರೆ ಕಂಪ್ಲೇಂಟ್ ತೊಗೊಂಡೇ ಬರ್ತಾರೆ ಕಿತ್ತೋಗಿದೆ ಅಂತ. ಸೊ ಹಂಗಾಗಿ ನೀವು ಈ ಥರ 4 ಫೋಲ್ಡಲ್ಲಿ ದಾರ ತೊಗೊಂಡ್ರೆ ಗಟ್ಟಿ ಚೆನ್ನಾಗಿ ಇರುತ್ತೆ, ಹಾಳಾಗಲ್ಲ ಬೇಗ. ಇವಾಗ ಫಸ್ಟು ಮಾರ್ಕ್ ಹಾಕ್ಕೊಳ್ಳಿ. ನೀವು ಬ್ಲೌಸ್ಗೆ ಮಾರ್ಕ್ ಹಾಕ್ಕೊಂಡು ಆಮೇಲೆ ಅದು 2 mm ಎಮ್ಮಿಂಗ್ ಮಾಡ್ಕೊಳ್ಳಿ. ಎಮ್ಮಿಂಗ್ ಮಾಡಿಕೊಂಡು ಈ ಸೈಡಿಂದ 2 ಸತಿ, ಆ ಸೈಡಿಂದ 2 ಸತಿ, ಟೋಟಲಿ 4 ಸತಿ ನಾಟ್ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಒಂದ್ರ ಪಕ್ಕ ಒಂದು ನಾಟ್ ಹಾಕ್ಕೊಳ್ಳಿ ಒಂದೊಂದು. ಇವಾಗ ತೋರಿಸ್ತಾ ಇದ್ದೀನಲ್ಲ ಸೇಮ್ ಆ ಥರ ಅದು ನಾಟ್ ಹಾಕ್ಕೊಳ್ಳೋದು. ನಾಟ್ ಹಾಕ್ಕೊಳ್ಳಿ. ಒಂದ್ರ ಪಕ್ಕನೇ ಒಂದು ಬರಬೇಕು, ಅದು ನಾಟ್ ಏನು ಬರುತ್ತಲ್ಲ. ನೀವು ಗ್ಯಾಪ್ ಬಿಟ್ಟರೆ ಅದು ನೋಡೋದಕ್ಕೆ ಲುಕ್ ಇರೋದಿಲ್ಲ ಚೆನ್ನಾಗಿ. ಇವಾಗ ನೀವು ನೋಡ್ತಾ ಇರ್ಬೋದು ಫೈನಲಿ ಯಾವ ಥರ ಬಂದಿದೆ ಅಂತ. ಈ ಥರ ಇರುತ್ತೆ ನಿಮಗೆ. ಈ ಥರ ಮಾಡೋದ್ರಿಂದ ಬ್ಲೌಸ್ ಫಿನಿಶಿಂಗು ಚೆನ್ನಾಗಿರುತ್ತೆ, ಬೇಗ ಹಾಳಾಗೋದು ಇಲ್ಲ, ಚೆನ್ನಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಕಮೆಂಟ್ ಮಾಡಿ. ಮತ್ತೆ ಎಲ್ಲರೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.